ಗುಡಿಬಂಡೆ ಪಟ್ಟಣದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಹಿಜಾಮಾ ಥೆರಪಿ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪರಿಷತ್ತಿನ ಕಚೇರಿಯಲ್ಲಿ ನಡೆದ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಸಾರ್ವಜನಿಕರು ಪಾಲ್ಗೊಂಡು ಚಿಕಿತ್ಸೆಯ ಲಾಭ ಪಡೆದರು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಜೀರ್, ಪರಿಷತ್ತು ಕೇವಲ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸೀಮಿತವಾಗದೆ ಸಮಾಜದ ಜನರ ಆರೋಗ್ಯದ ಬಗ್ಗೆಯೂ ಕಾಳಜಿ ಹೊಂದಿದೆ. ಈ ನಿಟ್ಟಿನಲ್ಲಿ ಗುಡಿಬಂಡೆ ಜನತೆಗೆ ಅತ್ಯಾಧುನಿಕ ಹಾಗೂ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಾದ ಹಿಜಾಮಾ ಥೆರಪಿಯನ್ನು ಪರಿಚಯಿಸಲು ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು. ಏನಿವತ್ತು ಮದನಿ ಹೆಲ್ತ್ ಕೇರ್ ಹಿಜಾಮಾ ಥೆರಪಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಡಾಕ್ಟರ್ ತಜ್ಮುಲ್ ಹಸನ್ ಮತ್ತು ಡಾಕ್ಟರ್ ಆಯಿಷಾ ಇವರೆಲ್ಲ ಅವ್ರ ತಂಡ ಬಂದು ಇಲ್ಲಿ ನಮಗೆ ಗುಡಿಬಂಡೆ ತಾಲೂಕಲ್ಲಿ ಮೊದಲನೇ ಬಾರಿಗೆ ಹಿಜಾಮಾ ಥೆರಪಿ ಕ್ಯಾಂಪ್ ನಡೀತಾ ಇರೋದು. ಈ ಕ್ಯಾಂಪಲ್ಲಿ ಸುಮಾರು ಜನ ಬೆಳಗ್ಗೆಯಿಂದ ಬಂದು ಎಲ್ಲ ಸೊಂಟೆ ನೋವಾಗಿರ್ಬೋದು, ತಲೆನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಹಳೆಯ ಸಮಸ್ಯೆಗಳು ಎಷ್ಟಿದ್ರೂ ಅವ್ರು ಬಂದು ಇಲ್ಲೆಲ್ಲ ತೋರಿಸ್ಕೊತಾ ಇದ್ದಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಭಾಗವಹಿಸ್ತಾ ಇದ್ರು. ಇಲ್ಲಿ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಎಲ್ಲ ಸಮುದಾಯದವರು ಬಂದು ಪ್ರತಿಯೊಂದು ಸಮಸ್ಯೆಯನ್ನು ತೋರಿಸ್ಕೊಂಡು ಖುಷಿಯಾಗಿ ಹೋಗ್ತಾ ಇದ್ದಾರೆ. ಈಗ ನಾವು ನೋಡಿದಂಗೆ ಇಲ್ಲಿ ಹಳ್ಳಿಯವರು ಒಂದಿಬ್ಬರು ತುಂಬಾ ನೋವಿದೆ ಅಂತ ಬಂದಿದ್ರು. ಅವರು ಬಂದು ಒಂದು 10-15 ನಿಮಿಷಕ್ಕೆಲ್ಲ ರಿಲೀಫ್ ಆಗಿದೆ ಅಂತ ಒಳ್ಳೆ ಆಶೀರ್ವಾದ ಮಾಡಿ ಡಾಕ್ಟರ್ಸ್ಗೆ ಹೋಗ್ತಾ ಇದ್ದಾರೆ. ಈ ಕ್ಯಾಂಪು ನಮ್ಮ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿಂದ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಮದನಿ ಹೆಲ್ತ್ ಕೇರ್ ವೈದ್ಯ ಡಾಕ್ಟರ್ ತಜ್ಮುಲ್ ಹಸನ್ ಮಾತನಾಡಿ, ಆರೋಗ್ಯವೇ ನಿಜವಾದ ಸಂಪತ್ತು. ಆರೋಗ್ಯ ಸರಿಯಾಗಿದ್ದರೆ ಜೀವನದ ಸವಾಲುಗಳನ್ನು ಎದುರಿಸಲು ಸಾಧ್ಯ. ನಾವು ಈವರೆಗೆ ದೇಶದಾದ್ಯಂತ 1000ಕ್ಕೂ ಹೆಚ್ಚು ಶಿಬಿರಗಳನ್ನು ನಡೆಸಿದ್ದೇವೆ. ಇಂದು ಗುಡಿಬಂಡೆಯಲ್ಲಿ ಈ ಸೇವೆ ಒದಗಿಸಲು ಅವಕಾಶ ಸಿಕ್ಕಿರುವುದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರು. ಶಿಬಿರದಲ್ಲಿ ಹಲವು ವರ್ಷಗಳಿಂದ ಕಾಡುತ್ತಿದ್ದ ಮಂಡಿ ನೋವು, ಸೊಂಟ ನೋವು, ಕಾಲು ನೋವು ಹಾಗೂ ತಲೆನೋವಿನ ಸಮಸ್ಯೆಗಳಿಗೆ ತಜ್ಞ ವೈದ್ಯರಿಂದ ಹಿಜಾಮಾ ಚಿಕಿತ್ಸೆ ನೀಡಲಾಯಿತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.